ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಯುವ ಮುಖಂಡ ಹಾಗೂ ಎನ್ಎಸ್ಯುಐ ಮಾಜಿ ಜಿಲ್ಲಾಧ್ಯಕ್ಷ ನಾಗರಾಜ ರೆಡ್ಡಿ ಅವರಿಗೆ 32ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ತಾಲೂಕಿನ ಹಲವು ಯುವಕರು ಹಾಗೂ ಯುವ ಮುಖಂಡರು ಪಟ್ಟಣದಲ್ಲಿ ಕೇಕ್ ಕತ್ತರಿಸಿ ಹುಟ್ಟುಹಬ್ಬವನ್ನು ಆಚರಿಸಿ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಿವರಾಜ್ ರೆಡ್ಡಿ, ನಮ್ಮ ಸಹೋದರ ನಾಗರಾಜ ರೆಡ್ಡಿ ಕಾಂಗ್ರೆಸ್ ಯುವ ಮುಖಂಡ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ವೀರಾಭಿಮಾನಿ ಹಾಗೂ ಎನ್ಎಸ್ಯುಐ ನಮಾಜಿ ಜಿಲ್ಲಾಧ್ಯಕ್ಷರಾಗಿದ್ದು ದೇವರು ಆಯುಷು ಆರೋಗ್ಯವನ್ನು ಕೊಟ್ಟು 100 ವರ್ಷ ಸುಖ ಶಾಂತಿಯಿಂದ ಕಾಪಾಡಲಿ ಅಂತ ಶುಭ ಹಾರೈಸಿದರು. ನಂತರ ಮಾತನಾಡಿದ ಪುರಸಭಾ ಸದಸ್ಯ ಸಂಜಯ್ ಸಿಂಗ್, ನಾಗರಾಜ್ ಅವರು ಬಹಳ ಸರಳ ಸಜ್ಜನಿಕೆಯ ಜೀವಿ, ಮೃದು ಸ್ವಭಾವದವರು. ಇವರ ಹುಟ್ಟುಹಬ್ಬದ ಪ್ರಯುಕ್ತ ಎಲ್ಲ ಸ್ನೇಹಿತರು ಸೇರಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಿದ್ದೇವೆ. ಇವರು 100 ವರ್ಷಗಳ ಕಾಲ ಇದೇ ರೀತಿಯಾಗಿ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳಿ ಅಂತ ಶುಭ ಕೋರಿದ್ರು. ಈ ಸಂದರ್ಭದಲ್ಲಿ ಪುರಸಭಾ ಸದಸ್ಯ ಸಂಜಯ್ ಸಿಂಗ್, ಪುರಸಭಾ ಸದಸ್ಯ ಕೆಟಿಪಿ ನಾಗೇಶ್, ಕಾಂಗ್ರೆಸ್ ಯುವ ಮುಖಂಡ ಶಿವರಾಜ್, ಲಕ್ಷ್ಮೀಸಾಗರ ಉಪಾಧ್ಯಕ್ಷ ಹರೀಶ್, ಕಾಂಗ್ರೆಸ್ ಯುವ ಮುಖಂಡ ರಾಜೇಶ್, ಹರೀಶ್, ಶಾಗತ್ತೂರು ಶ್ರೀನಾಥ್, ಮಧು ಹಾಗೂ ಸ್ನೇಹಿತರು ಹಾಜರಿದ್ದರು. ನಮ್ಮ ಆತ್ಮೀಯ ನಮ್ಮ ಸಹೋದರ ಆದ ನಮ್ಮ ರಮೇಶ್ ಕುಮಾರ್ ವೀರಾಭಿಮಾನಿ, ಎನ್ಎಸ್ಯುಐ ಮಾಜಿ ಜಿಲ್ಲಾಧ್ಯಕ್ಷ, ಈಗ ಕಾಂಗ್ರೆಸ್ ಯುವ ಮುಖಂಡ, ಮುಂದಿನ ಭವಿಷ್ಯ ಆಯಿತಾ, ಇವತ್ತು ಹುಟ್ಟಿದಬ್ಬ ಕಾರಣ ಮುಂದಿನ ಭವಿಷ್ಯ ಚೆನ್ನಾಗಿರಬೇಕು, ನಾಯಕತ್ವ ಚೆನ್ನಾಗಿ ಮೇಂಟೈನ್ ಮಾಡ್ಕೋಬೇಕು ನಮ್ಮ ತಮ್ಮನಿಗೆ ಸದಾ ಆಯಿಸ್ತಾ ಇದ್ದೀವಿ. ಎಲ್ಲ ಸ್ನೇಹಿತರು ಅಭಿಮಾನಿಗಳಿಂದ ಇವತ್ತು ಅವರ ಹುಟ್ಟುಹಬ್ಬದ ಆಚರಣೆ ನಡೀತಾ ಇದೆ. ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು ಅಂತ ನಮ್ಮ ತಮ್ಮನಿಗೆ ಕೋರ್ತಾ ಇದ್ದೀವಿ. ಇದೇ ಥರ ಇನ್ನೂ 100 ವರ್ಷ ಇದೇ ಥರ ಬಟ್ಟೆ ಮಾಡ್ಕೋಬೇಕು ಅಂತ ನಮ್ಮನ್ನ ಹೇಳ್ದಂಗೆ ನಮ್ಮಣ್ಣ ದೊಡ್ಡಣ್ಣ ಚಿಕ್ಕಣ್ಣ ಯಾವತ್ತು 100 ವರ್ಷ ಬದುಕಲಿ. ನಮ್ಮ ಮಾಮ ಹೇಳ್ದಂಗೆ 100 ವರ್ಷ ಬದುಕಿ ಎಲ್ಲ ರಾಜಕೀಯ ಜೀವನದಲ್ಲಿ ಬೆಳಿಬೇಕಂತ ನಾನು ಆಶಿಸ್ತಾ ಇದ್ದೀನಿ. ಜೈ ರಮೇಶ್. ನಮ್ಮ ಬ್ರದರ್ ಆದಂಥ ನಾಗರಾಜಣ್ಣ ಅವ್ರಿಗೆ ಹುಟ್ಟುಹಬ್ಬದ ಮೊದಲನೇದಾಗಿ ಹುಟ್ಟುಹಬ್ಬದ ಶುಭಾಶಯ ಕೊಡ್ತೀನಿ. 100 ವರ್ಷ ಬಾಳಬೇಕು, ಇನ್ನು ಕಾಂಗ್ರೆಸ್ ಪಕ್ಷದ ಮುಖಂಡವಾಗಿ ಇನ್ನು ಅತ್ಯಂತ ಸ್ಥಾನಕ್ಕೆ ಹೋಗ್ಬೇಕಂತೇಳಿ ಕೋರ್ತಾ ಇದ್ದೀನಿ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಯುವ ಮುಖಂಡ ಹಾಗೂ ಎನ್ಎಸ್ಯುಐ ಮಾಜಿ ಜಿಲ್ಲಾಧ್ಯಕ್ಷ ನಾಗರಾಜ ರೆಡ್ಡಿ ಅವರಿಗೆ 32ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ತಾಲೂಕಿನ ಹಲವು ಯುವಕರು ಹಾಗೂ ಯುವ ಮುಖಂಡರು ಪಟ್ಟಣದಲ್ಲಿ ಕೇಕ್ ಕತ್ತರಿಸಿ ಹುಟ್ಟುಹಬ್ಬವನ್ನು ಆಚರಿಸಿ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಿವರಾಜ್ ರೆಡ್ಡಿ, ನಮ್ಮ ಸಹೋದರ ನಾಗರಾಜ ರೆಡ್ಡಿ ಕಾಂಗ್ರೆಸ್ ಯುವ ಮುಖಂಡ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ವೀರಾಭಿಮಾನಿ ಹಾಗೂ ಎನ್ಎಸ್ಯುಐ ನಮಾಜಿ ಜಿಲ್ಲಾಧ್ಯಕ್ಷರಾಗಿದ್ದು ದೇವರು ಆಯುಷು ಆರೋಗ್ಯವನ್ನು ಕೊಟ್ಟು 100 ವರ್ಷ ಸುಖ ಶಾಂತಿಯಿಂದ ಕಾಪಾಡಲಿ ಅಂತ ಶುಭ ಹಾರೈಸಿದರು. ನಂತರ ಮಾತನಾಡಿದ ಪುರಸಭಾ ಸದಸ್ಯ ಸಂಜಯ್ ಸಿಂಗ್, ನಾಗರಾಜ್ ಅವರು ಬಹಳ ಸರಳ ಸಜ್ಜನಿಕೆಯ ಜೀವಿ, ಮೃದು ಸ್ವಭಾವದವರು. ಇವರ ಹುಟ್ಟುಹಬ್ಬದ ಪ್ರಯುಕ್ತ ಎಲ್ಲ ಸ್ನೇಹಿತರು ಸೇರಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಿದ್ದೇವೆ. ಇವರು 100 ವರ್ಷಗಳ ಕಾಲ ಇದೇ ರೀತಿಯಾಗಿ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳಿ ಅಂತ ಶುಭ ಕೋರಿದ್ರು. ಈ ಸಂದರ್ಭದಲ್ಲಿ ಪುರಸಭಾ ಸದಸ್ಯ ಸಂಜಯ್ ಸಿಂಗ್, ಪುರಸಭಾ ಸದಸ್ಯ ಕೆಟಿಪಿ ನಾಗೇಶ್, ಕಾಂಗ್ರೆಸ್ ಯುವ ಮುಖಂಡ ಶಿವರಾಜ್, ಲಕ್ಷ್ಮೀಸಾಗರ ಉಪಾಧ್ಯಕ್ಷ ಹರೀಶ್, ಕಾಂಗ್ರೆಸ್ ಯುವ ಮುಖಂಡ ರಾಜೇಶ್, ಹರೀಶ್, ಶಾಗತ್ತೂರು ಶ್ರೀನಾಥ್, ಮಧು ಹಾಗೂ ಸ್ನೇಹಿತರು ಹಾಜರಿದ್ದರು. ನಮ್ಮ ಆತ್ಮೀಯ ನಮ್ಮ ಸಹೋದರ ಆದ ನಮ್ಮ ರಮೇಶ್ ಕುಮಾರ್ ವೀರಾಭಿಮಾನಿ, ಎನ್ಎಸ್ಯುಐ ಮಾಜಿ ಜಿಲ್ಲಾಧ್ಯಕ್ಷ, ಈಗ ಕಾಂಗ್ರೆಸ್ ಯುವ ಮುಖಂಡ, ಮುಂದಿನ ಭವಿಷ್ಯ ಆಯಿತಾ, ಇವತ್ತು ಹುಟ್ಟಿದಬ್ಬ ಕಾರಣ ಮುಂದಿನ ಭವಿಷ್ಯ ಚೆನ್ನಾಗಿರಬೇಕು, ನಾಯಕತ್ವ ಚೆನ್ನಾಗಿ ಮೇಂಟೈನ್ ಮಾಡ್ಕೋಬೇಕು ಅಂತ ನಮ್ಮ ತಮ್ಮನಿಗೆ ಸದಾ ಆಯಿಸ್ತಾ ಇದ್ದೀವಿ. ಎಲ್ಲ ಸ್ನೇಹಿತರು ಅಭಿಮಾನಿಗಳಿಂದ ಇವತ್ತು ಅವರ ಹುಟ್ಟುಹಬ್ಬದ ಆಚರಣೆ ನಡೀತಾ ಇದೆ. ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು ಅಂತ ನಮ್ಮ ತಮ್ಮನಿಗೆ ಕೋರ್ತಾ ಇದ್ದೀವಿ. ನಮ್ಮ ಆತ್ಮೀಯ ಸ್ನೇಹಿತ ನಾಗರಾಜ್ ಶುಭಾಶಯ ಕೊಡ್ತಾ ಇದ್ದೀನಿ. ಇದೇ ಥರ ಇನ್ನೂ 100 ವರ್ಷ ಇದೇ ಥರ ಬಟ್ಟೆ ಮಾಡ್ಕೋಬೇಕು ಅಂತ ನಮ್ಮನ್ನ ಹೇಳ್ದಂಗೆ ನಮ್ಮಣ್ಣ ದೊಡ್ಡಣ್ಣ ಚಿಕ್ಕಣ್ಣ ಯಾವತ್ತು 100 ವರ್ಷ ಬದುಕಲಿ. ನಮ್ಮ ಮಾಮ ಹೇಳ್ದಂಗೆ 100 ವರ್ಷ ಬದುಕಿ ಎಲ್ಲ ರಾಜಕೀಯ ಜೀವನದಲ್ಲಿ ಬೆಳಿಬೇಕಂತ ನಾನು ಆಶಿಸ್ತಾ ಇದ್ದೀನಿ. ಜೈ ರಮೇಶ್. ನಮ್ಮ ಬ್ರದರ್ ಆದಂಥ ನಾಗರಾಜಣ್ಣ ಅವ್ರಿಗೆ ಹುಟ್ಟುಹಬ್ಬದ ಮೊದಲನೇದಾಗಿ ಹುಟ್ಟುಹಬ್ಬದ ಶುಭಾಶಯ ಕೊಡ್ತೀನಿ. 100 ವರ್ಷ ಬಾಳಬೇಕು, ಇನ್ನು ಕಾಂಗ್ರೆಸ್ ಪಕ್ಷದ ಮುಖಂಡವಾಗಿ ಇನ್ನು ಅತ್ಯಂತ ಸ್ಥಾನಕ್ಕೆ ಹೋಗ್ಬೇಕಂತೇಳಿ ಕೋರ್ತಾ ಇದ್ದೀನಿ.